ಹಲ್ಲೆ ಪ್ರಕರಣದಲ್ಲಿ ನಟ ಧ್ರುವ ಸರ್ಜಾ ಮ್ಯಾನೇಜರ್ ಅರೆಸ್ಟ್ ಆಗಿದ್ರು. ನಂತರ ಅವರನ್ನ ಜಾಮೀನಿನ ಮೇಲೆ ಆಚೆ ಕೂಡ ಬಿಡುಗಡೆ ಮಾಡಲಾಯಿತು. ಬನಶಂಕರಿ ಪೊಲೀಸರಿಂದ ಅಶ್ವಿನ್ ಬಂಧನ ಆಯಿತು. ಧ್ರುವ ಜಿಮ್ ಟ್ರೈನರ್ ಪ್ರಶಾಂತ್ ಮೇಲೆ ಅಶ್ವಿನ್ ಹಲ್ಲೆ ಮಾಡಿದ ಆರೋಪದ ಮೇರೆಗೆ ಅವರನ್ನ ಬಂಧಿಸಲಾಗಿತ್ತು. ಕಳೆದ 10 ದಿನಗಳ ಹಿಂದೆ ಅಶ್ವಿನನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ರು. ಸದ್ಯ ಜಾಮೀನು ಪಡೆದು ಆರೋಪಿ ಅಶ್ವಿನ್ ಹೊರಬಂದಿದ್ದಾರೆ. ಅಶ್ವಿನ್ ಹುಟ್ಟು ಹಬ್ಬಕ್ಕೆ ಫಾರ್ಚುನರ್ ಕಾರನ್ನ ಧ್ರುವ ಸರ್ಜಾ ಅವರು ಗಿಫ್ಟ್ ಕೂಡ ಮಾಡಿದ್ರು. ಆದರೆ ಅಲ್ಲಾದಂತಹ ಗಲಾಟೆಯ ವಿಚಾರದಲ್ಲಿ ಅಂದ್ರೆ ಅಶ್ವಿನ್ ಮತ್ತು ಧ್ರುವ ಜಿಮ್ ಟ್ರೈನರ್ ಪ್ರಶಾಂತ್ ನಡುವೆ ಗಲಾಟೆ ಆದ ಸಂದರ್ಭದಲ್ಲಿ ಗಲಾಟೆ ಸ್ಟೇಷನ್ ತನಕ ಹೋಗಿದೆ. ಇನ್ನೊಂದು ಕಡೆ ನೀವು ನೋಡ್ತಾ ಇರುವಂತಹ ದೃಶ್ಯ ಇದು ಅಶ್ವಿನ್ ಬರ್ತ್ಡೇಗೆ ಅಂತ ಹೇಳಿ ಧ್ರುವ ಸರ್ಜಾ ಅವರು ಕಾರನ್ನ ಗಿಫ್ಟ್ ಮಾಡಿದಂತಹ ಸಂದರ್ಭ. ಹಲ್ಲೆ ಆರೋಪಿ 10 ದಿನಗಳ ನಂತರ ಜಾಮೀನಿನ ಮೇರೆಗೆ ಆಚೆ ಬಂದಿದ್ದಾರೆ ಅಶ್ವಿನ್. ಇನ್ನು ಈ ವಿಚಾರ ಬಹಳಷ್ಟು ದೊಡ್ಡ ಮಟ್ಟಿಗೆ ಸುದ್ದಿಯಲ್ಲಿ ಕೂಡ ಇತ್ತು. ಯಾರು ಜಿಮ್ ಟ್ರೈನರ್ ಮೇಲೆ ಹಲ್ಲೆ ಮಾಡಿದ್ದು, ಭಯದ ವಾತಾವರಣ ಯಾರು ಸೃಷ್ಟಿ ಮಾಡಿದ್ದು ಅಂತ. ನಂತರ ತನಿಖೆ ನಡೆಸಿದಂತಹ ಪೊಲೀಸರಿಗೆ ಗೊತ್ತಾಗಿದ್ದು ಧ್ರುವ ಸರ್ಜಾ ಮ್ಯಾನೇಜರೇ ಮಾಡಿದ್ದು ಅಂತ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈ ವಿಚಾರದಲ್ಲಿ ಅಶ್ವಿನ್ ಪಾತ್ರದ ಬಗ್ಗೆ ಏನೇನು ವಿಚಾರಗಳು ಪ್ರೈಮಾ ಫೆಸಿಯಲ್ಲಿ ಗೊತ್ತಾಗಿದೆ, ಆಮೇಲೆ ಕಂಡೀಷನಲ್ ಬೇಲ್ ಮೇಲೆಗೆ ಆಚೆ ಬಂದಿರೋದಾ ಹೇಗೆ ಅಂತ? ಮಮತಾ, ಕಳೆದ ಮೇ ತಿಂಗಳಲ್ಲಿ ಧ್ರುವ ಸರ್ಜಾ ಜಿಮ್ ಟ್ರೈನರ್ ಮೇಲೆ ಹಲ್ಲೆ ಆಗಿತ್ತು. ಪ್ರಶಾಂತ್ ಪೂಜಾರಿ ಎನ್ನುವ ವ್ಯಕ್ತಿಯ ಮೇಲೆ ಹಲ್ಲೆ ಆದಂತ ಸಂದರ್ಭದಲ್ಲಿ ಘಟನೆ ಸಂಬಂಧಪಟ್ಟಂತೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಒಂದು 307 ಕೇಸ್ ದಾಖಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ಆಗಿ 15 ದಿನದ ಒಳಗಾಗಿ 3 ಜನ ಆರೋಪಿಗಳನ್ನ ಬಂಧಿಸಿ ತನಿಖೆಯನ್ನ ಮಾಡಲಾಗ್ತಾ ಇತ್ತು. ತನಿಖೆಯ ಸಂದರ್ಭದಲ್ಲಿ ಧ್ರುವ ಸರ್ಜಾ ಅವರ ಮ್ಯಾನೇಜರ್ ಆಗಿರುವಂತ ಅಶ್ವಿನ್ ಅವರ ಪಾತ್ರ ಇದೆ ಇದರಲ್ಲಿ ಅನ್ನುವಂತ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಬನಶಂಕರಿ ಪೊಲೀಸರು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಏನು ಹಲ್ಲೆಗೊಳಗಾಗಿದ್ದಂತ ಜಿಮ್ ಟ್ರೈನರ್ ಮತ್ತೆ ಈಗ ಬಂಧನವಾಗಿರುವಂತ ಅಶ್ವಿನ್ ಇಬ್ರು ಕೂಡ ಧ್ರುವ ಸರ್ಜಾ ಅವರಿಗೆ ತೀರಾ ಹತ್ರ ಆಗುವಂತ ವಿಚಾರಕ್ಕೆ ಇಬ್ರು ನಡುವೆ ವೈಮನಸ್ಸು ಉಂಟಾಗಿ ಈ ಅಶ್ವಿನ್ ಅವರೇ ಅವರಿಗೆ ಸುಪಾರಿ ಕೊಟ್ಟಿದ್ರು ಅನ್ನುವಂತ ಮಾಹಿತಿ ತನಿಖೆ ವೇಳೆ ಗೊತ್ತಾಗುತ್ತೆ. ಹಾಗಾಗಿ ಅಶ್ವಿನ್ ಅವರನ್ನ ಬಂಧಿಸಿ ತನಿಖೆ ಮಾಡಿದ್ರು. ಆ ಸಂದರ್ಭದಲ್ಲಿ ಈಗಾಗಲೇ ಅವರನ್ನು ಬಂಧನ ಮಾಡಿ ಜೈಲಿಗೆ ಕಳಿಸಿದ್ದು, ಪ್ರಕರಣದಲ್ಲಿ ಜಾಮೀನು ಕೂಡ ಸಿಕ್ಕಿ ಅಶ್ವಿನ್ ಅವರು ಹೊರಗಡೆ ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಮೇಲ್ನೋಟಕ್ಕೆ ಇವರಿಬ್ಬರು ಧ್ರುವ ಸರ್ಜಾ ಅವರಿಗೆ ಹತ್ರ ಆಗ್ಲಿಕ್ಕೆ ಪೈಪೋಟಿಗೆ ಬಿದ್ದು ಈ ರೀತಿ ಸುಪಾರಿ ಕೊಟ್ಟು ಜಿಮ್ ಟ್ರೈನರ್ಗೆ ಅಶ್ವಿನ್ ಹಲ್ಲೆ ಮಾಡಿಸ್ತಿದ್ರು ಅನ್ನುವಂತ ಮಾಹಿತಿಗಳು ತನಿಖೆ ವೇಳೆ ಗೊತ್ತಾಗಿರುವಂತದ್ದು. ಮಮತಾ, ಆಲ್ರೈಟ್, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.